ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ದೇವಯಾನಿಯವರು ಅವ್ರ ಗಂಡನ ಫೋಟೋ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಶ್ರವಣ್ ಒಂದು ಸ್ವಲ್ಪ ಕನಿಕರ ತೋರಿಸಿದ್ರು ಇವತ್ತು ಅವನ ಮಗುಂಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮ್ಮನ್ನ ನನ್ನಿಂದ ಕಣ್ಮರೆ ಮಾಡ್ದ, ಆದರೆ ಅವನಿಗೆ ಅವಳ ಮಗಳು ಎದುರುಗಡೆ ಇದ್ದರೂ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ನೊಂದು ವಾರ ಅಷ್ಟೇ ಅವ್ರ ಮಗಳು ಈ ಮನೇಲಿರೋದು. ಆಮೇಲೆ ಅಂಜು ಅಜ್ಜಿದ ಕೈ ಹಿಡಿತಾಳೆ, ಅಂಜು ಈ ಮನೆ ಯಜಮಾನಿ ಆಗ್ತಾಳೆ ಅಂತ ಹೇಳಬೇಕಾದ್ರೆ ಅಂಜು ಇಲ್ಲಿಗೆ ಬರ್ತಾಳೆ. ಯಾರಿಂದ ಸಾಧ್ಯ ಆಗ್ತಿದೆ ಈ ಕೆಲಸಗಳೆಲ್ಲ ನಿನಗೆ ಅಂತ ಹೇಳಿದಾಗ ದೇವಯಾನಿಯವರು ಶಾಕ್ ಆಗ್ತಾರೆ. ಓ, ಅಂಜು ಬಂದ್ಲಾ, ನಾನು ಮಾತಾಡಿದೆಲ್ಲ ಕೇಳಿಸ್ಕೊಂಬಿಟ್ಲಾ ಅಂತ ಮನಸಲ್ಲೇ ಅನ್ಕೊತಾರೆ. ಅಂಜು ಯಾವಾಗ ಬಂದೆ ಅಂತ ಹೇಳಿದಾಗ ಅಂಜನ ಅದೇ ಅಂಜು ಅಜ್ಜಿದ ಕೈ ಹಿಡಿತಾಳೆ, ಈ ಮನೆ ಯಜಮಾನಿ ಆಗ್ತಾಳೆ ಅಂತ ಹೇಳ್ದಲ್ಲ, ಅವಾಗ ಹೇಳು ಮಾಮ್, ಯಾರು ನಿನಗೆ ಈ ಕೆಲಸಗಳಿಗೆ ಸಹಾಯ ಮಾಡ್ತಾ ಇರೋದು ಅಂತ ಹೇಳಿದಾಗ ದೇವಯಾನಿಯವರು ನೋಡು ಅಂಜು, ನದಿ ಮೂಲ ಋಷಿ ಮೂಲ ಹುಡುಕ್ಬೋದು, ಆದರೆ ಹೆಣ್ಣಿನ ಮೂಲನ ಹುಡ್ಕೋಕ್ಕಾಗಲ್ಲ. ನಿನಗೆ ನೀನು ಬೇಕಾಗಿರೋದು ಇನ್ನೊಂದು ವಾರದಲ್ಲಿ ಸಿಗುತ್ತೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಸಾಕು ಅಂತ ಹೇಳಿದಾಗ ಅಂಜನ ಮಾಮ್, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ಅಜ್ಜಿ ಅವಳನ್ನ ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂದ್ರು, ಆದರೂ ಬಿಟ್ಕೊಂಡ್ಲು. ಆದರೆ ಭೂಮಿ ಇನ್ನೊಂದು ವಾರ ಈ ಮನೇಲಿದ್ರೆ ಸಂಗೀತ ಅತ್ತೆ ಹೇಗಾದರೂ ಮಾಡಿ ಭೂಮಿನ ಈ ಮನೆಯಲ್ಲೇ ಇರಿಸ್ಕೊತಾರೆ. ಅದ್ರ ಜೊತೆಗೆ ಆ ಅಜ್ಜಿದ ಪ್ರಾಮಿಸ್ ಬೇರೆ. ಹೇಗೆ ಮಾಮ್, ಇದನ್ನೆಲ್ಲ ನಂಬ್ಕೊಂಡಿದ್ರೆ ಭೂಮಿ ಇಲ್ಲೇ ಇದ್ದು ಬಿಡ್ತಾಳೆ ಅಂತ ಹೇಳಿದಾಗ ದೇವಯಾನಿಯವರು ಕರೆಕ್ಟ್, ಹೌದು, ಸಂಗೀತ ಯಾವಾಗ ಬೇಕಾದರೂ ಭೂಮಿ ಪರ ನಿಲ್ಬೋದು, ಆ ಅಜಿತ್ ಭೂಮಿ ನಿರಪರಾಧಿಂದ ಪ್ರೂವ್ ಮಾಡ್ಬೋದು. ಅಶ್ವಿನಿ ಹೇಳ್ದಾಗೆ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ದೇವಯಾನಿಯವರು ಮನಸ್ಸಲ್ಲೇ ಹೇಳ್ಕೊತಾರೆ. ಅಂಜು, ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡು, ಹೋಗು ನಿನ್ನ ಕೆಲಸ ನೋಡ್ಕೊ ಅಂತ ಅಂಜನಾ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಇಲ್ಲಿ ಅಶ್ವಿನಿ ಅವರು ಅಜ್ಜಿನ ನೋಡೋದಕ್ಕೆ ಅಂತ ಮನೆಗೆ ಬರ್ತಾರೆ. ಈಗ ಅಜ್ಜಿಯವರು ಏನಮ್ಮ ಅಶ್ವಿನಿ, ಅವತ್ತೊದ್ದಳು ಇವಾಗ ಬರ್ತಾ ಇದೆಯಾ, ಓದ್ ಕೆಲಸ ಎಲ್ಲ ಆಯ್ತಾ ಅಂತ ಹೇಳಿದಾಗ ಅಶ್ವಿನಿ ಅಜ್ಜಿ ಮುಗಿಸ್ತಾ ಇದ್ದೀನಿ. ಅಜ್ಜಿ ಟ್ಯಾಬ್ಲೆಟ್ ತಗೊಂಡ್ರಾ, ತಗೊಳ್ಳಿ ಅಂತ ಅಜ್ಜಿಗೆ ಟ್ಯಾಬ್ಲೆಟ್ ಕೊಡ್ತಾಳೆ. ನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಊರ್ ಜನ ಎಲ್ಲ ನಿಮ್ಮ ಮನೆ ಸೊಸೆ ಬಗ್ಗೆ ಅಂತ ಹೇಳಬೇಕಾದ್ರೆ ಅಜ್ಜಿಯವರು ಅವಳು ಈ ಮನೆ ಸೊಸೆ ಅಲ್ಲ ಕಣಮ್ಮ ಅಂತ ಜೋರಾಗಿ ಹೇಳ್ತಾರೆ. ಆಗ ದೇವಯಾನಿಯವರು ಪಾಪ ಅತ್ತೆ, ಆ ಹುಡ್ಗಿಗೆ ಯಾಕೆ ಬೈತೀರಾ, ನೀವು ಅಶ್ವಿನಿ ಬಾಯಿ ಮುಚ್ಚಿಸ್ಬೋದು, ಆದರೆ ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ ಅತ್ತೆ, ನಮ್ಮ ಅಜಿತ್ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಆ ಭೂಮಿನ ಮದುವೆ ಆಗಿ ಈ ಮನೆ ಕರ್ಕೊಬಂದಿದ್ದು. ಈಗ ಅಜ್ಜಿಯವರು ದೇವಯಾನಿ ಇನ್ನೊಂದೇ ವಾರ ಅವಳಿ ಮನೆಯಲ್ಲಿ ಇರೋದಿಲ್ಲ, ನೋಡ್ತಾ ಇರು ಅಂತ ಹೇಳ್ದಾಗ ದೇವಯಾನಿಯವರು ಅಜಿತ್ ಭೂಮಿ ನಿರಪರಾಧಿ ಅಂತ ಪ್ರೂವ್ ಮಾಡಿಬಿಟ್ರೆ ಅಂತ ಹೇಳಿದಾಗ ಅಂಜನಾ ಅವರು ಅಷ್ಟೇನಾ, ಅವಳಿ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ, ಟೀ ಬೇಕು ಅಂದರೆ ಭೂಮಿ ಟೀ ಕೊಡು ಅಂತ ಕೇಳಬೇಕು, ತಿಂಡಿ ಬೇಕು ಅಂದರೆ ಭೂಮಿ ತಿಂಡಿ ಕೊಡು ಅಂತ ಕೇಳಬೇಕು. ಅವಳು ಕೇಳಿ ಹೇಗೆ ಮಾಮ್ ಇದನ್ನೆಲ್ಲ ತಿನ್ನೋದು, ಹೋಯ್ತು ಎಲ್ಲ ಹಾಳಾಗೋಯ್ತು, ನಮ್ಮ ಮಾನ ಮರ್ಯಾದೆಯೆಲ್ಲ ಹಾಳಾಗೋಯ್ತು. ಭೂಮಿ ಎಷ್ಟೇ ಸಮಾಧಾನ ಮಾಡಿದ್ರು ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ಈಗ ಅಜಿತ್ ಅವರು ಭೂಮಿನ ಇದರಿಂದ ಹೊರ್ಗಡೆ ತರಬೇಕು ಅಂತ ಯೋಚನೆ ಮಾಡಿ ಭೂಮಿ ತಲೆ ನೋವ್ತಾ ಇದೆ, ಒಂದು ಲೋಟ ಕಾಫಿ ಮಾಡಿಕೊಡ್ತೀಯಾ ಅಂತ ಭೂಮಿನ ಕೆಳಗಡೆ ಕರ್ಕೊಂಬರ್ತಾರೆ. ಆದರೆ ಭೂಮಿ ಅಜ್ಜಿ ಬೈದಿದ್ದು, ಈ ಮನೆ ಒಳಗಡೆ ಬರಬೇಡ ಅಂತ ಹೇಳಿದ್ದು, ಅವಳಿಗಾದ ಅವಮಾನಗಳನ್ನೆಲ್ಲ ನೆನೆಸ್ಕೊತಾ ಬರ್ತಾ ಇರ್ತಾಳೆ. ಆಗ ಮನೆ ಕೆಲಸದವರು ಡೈನಿಂಗ್ ಟೇಬಲ್ನ ಒರೆಸ್ಬೇಕಾದ್ರೆ ಲೋಟನ ಕೆಳಗಡೆ ಬೀಳಿಸ್ಬಿಡ್ತಾರೆ. ಆಗ ಭೂಮಿ ಬೆಚ್ಚಿಬಿದ್ದು ಅಮ್ಮ ಅಂತ ಜೋರಾಗಿ ಕೂಗ್ಬಿಡ್ತಾಳೆ. ಆಗ ಸಂಗೀತ ಅವರು ಏನಾಯ್ತು ಭೂಮಿ ಅಂತ ಕೇಳ್ತಾರೆ. ಈಗ ಅಜಿತ್ ಅವರು ಏನಿಲ್ಲ ಅಮ್ಮ, ಭೂಮಿನ ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಕರ್ಕೊಬಂದೆ. ಅಮ್ಮ ನಿಮಗೂ ಕಾಫಿ ಬೇಕಾ ಅಂತ ಹೇಳಿದಾಗ ಸಂಗೀತ ಅವರು ಅಲ್ಲ ಕಣೋ, ಕಾಫಿ ಬೇಕು ನನ್ನನ್ನು ಕೇಳಬೇಕು, ಅವಳಿಗೆ ಯಾಕೋ ಹೇಳ್ದೆ ಅಂತ ಹೇಳಿದಾಗ ಅಜಿತ್ ಅವರು ಸನ್ನೆ ಮಾಡಿ ಬೇಡ ಸುಮ್ನಿರಮ್ಮ ಅಂತ ಸನ್ನೆಲ್ಲೇ ಹೇಳ್ತಾರೆ. ಈಗ ಸತ್ಯ ಅವರು ಕೂಡ ಬರ್ತಾರೆ. ಸತ್ಯಣ್ಣ ನಿಮಗೂ ಕೂಡ ಕಾಫಿ ಬೇಕಾ ಅಂತ ಹೇಳಿದಾಗ ಸತ್ಯ ಅವರು ಹ್ಞೂ ಕಾಫಿ ಬೇಕು ಅಂತ ಹೇಳ್ತಾರೆ. ಈಗ ಭೂಮಿ ಹೋಗಿ ಮೂವರ್ಗೂ ಕಾಫಿ ಮಾಡಿಕೊಂಡು ತೊಗೊಂಬಂದು ಕೊಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ.